ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೈಸೂರಿನ ಹುಣಸೂರು ರಸ್ತೆ ಹತ್ರ ಇರುವಂಥ ಒಂದು ಹೊಸ ಮೂಡ ಅಪ್ರೂವ್ಡ್ ಲೇಔಟ್ನಲ್ಲಿ ಒಂದಿಷ್ಟು ಸೈಟ್ಗಳ ಸೇಲಿಗೆ ಬಂದಿದೆ. ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸರಿ, ಬನ್ನಿ, ಈಗ ತಡ ಮಾಡೋದು ಬೇಡ. ಫ್ರೆಂಡ್ಸ್, ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೇ ಒಂದು ಲೇಔಟ್ನಲ್ಲಿ ಸೈಟ್ಗಳ ಸೇಲ್ಗಿರುವಂಥದ್ದು. ಈ ಎಂಟೈರ್ ಲೇಔಟ್ ಬಂದು 2 ಎಕರೆ 38 ಗುಂಟೆನಲ್ಲಿ ಡೆವಲಪ್ ಮಾಡಿದ್ದಾರೆ. ಈ ಒಂದು ಲೇಔಟ್ ಬಂದು ಹುಣಸೂರು ರಸ್ತೆ ಹತ್ರ ಇರುವಂಥ ಇಳುವಾಲ ಹೋಬಳಿ ನಾಗವಾಳ ವಿಲೇಜ್ ಸರ್ವೆ ನಂಬರ್ನಲ್ಲಿ ಬರುತ್ತೆ. ಇಲ್ಲಿ ಒಟ್ಟು 32 ವಿಲ್ಲಾ ಪ್ಲಾಟ್ಸ್ಗಳನ್ನು ಡೆವಲಪ್ ಮಾಡಿದ್ದಾರೆ. ಡೈಮೆನ್ಷನ್ಸ್ ನೋಡೋದಾದರೆ ತಮಗೆ 30-40, 30-50, 30-60 ಮತ್ತು 30 ಮತ್ತು ಆಡ್ ಸೈಟ್ಗಳು, 30 ಇಂಟು ಆಡ್ ಸೈಟ್ಸ್ಗಳು ಇಲ್ಲಿ ಅವೈಲಬಲ್ ಇದೆ. ಮೂಡ ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ತಮಗೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲೂ ಕೂಡ ಲೋನ್ ಸೌಲಭ್ಯ ಕೂಡ ಸಿಗುತ್ತೆ. ತಾವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಒಂದು ಲೇಔಟ್ಗೆ ಅಟ್ಯಾಚ್ ಆಗಿರುವಂಥ ಪಕ್ಕದ ಲೇಔಟಲ್ಲಿ ಈಗ ಆಲ್ರೆಡಿ ಒಂದು 3 ಮನೆಗಳನ್ನು ಕಟ್ಟಿ ವಾಸ ಕೂಡ ಇದ್ದಾರೆ. ಈ ಒಂದು ಲೇಔಟ್ನಲ್ಲಿ ಏನೆಲ್ಲ ಬೇಸಿಕ್ ಕಮ್ಯುನಿಟೀಸ್ ಇದೆ ಅಂತ ನೋಡೋದಾದರೆ ಕಾಂಕ್ರೀಟ್ ರೋಡ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಅಂಡರ್ಗ್ರೌಂಡ್ ಕಾಂಕ್ರೀಟ್ ಡ್ರೈನ್ಸ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಸೀನಿಯರ್ ಸಿಟಿಸನ್ಸ್ ವಾಕಿಂಗ್ ಟ್ರ್ಯಾಕ್ ಮತ್ತು ಕಾನೂನಿನ ಪ್ರಕಾರ ಇಲ್ಲಿ ಪಾರ್ಕ್ ಮತ್ತು CA ಸೈಟ್ಗೆ ಕೂಡ ಜಾಗನ ಮೀಸಲಿಟ್ಟಿದ್ದಾರೆ. ನಾವು ಡಿಸ್ಟೆನ್ಸ್ ನೋಡೋದಾದರೆ ಇದು ಮೈಸೂರು ಬಸ್ ಸ್ಟ್ಯಾಂಡಿಂದ 18 ಕಿಲೋಮೀಟರ್ ಆಗುತ್ತೆ ಈ ಲೇಔಟ್ಗೆ. ಇಳವಾಲ ಬಸ್ ಸ್ಟ್ಯಾಂಡಿಂದ ಬರೀ 5 ಕಿಲೋಮೀಟರ್ ಆಗುತ್ತೆ. ಹಾಗೆ NH ಅಂದರೆ ನ್ಯಾಷನಲ್ ಹೈವೇ ಏನು ಮೇನ್ ರೋಡ್ ಇದೆ ನೋಡಿ, ಹುಣಸೂರು ರೋಡು, ಅಲ್ಲಿಂದ ಈ ಒಂದು ಲೇಔಟ್ಗೆ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ಈ ಲೇಔಟ್ಗೆ ಹತ್ತಿರದಲ್ಲೇ ಯಾವೆಲ್ಲ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತ ನೋಡೋದಾದರೆ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್, ಆಚಾರ್ಯ ವಿದ್ಯಾಕುಲ, ಡಿ ಪಾಲ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ಅದಷ್ಟೇ ಅಲ್ಲ, ಮೈರಾ ಸ್ಕೂಲ್ ಆಫ್ ಬಿಸ್ನೆಸ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೂಡ ಈ ಒಂದು ಲೇಔಟ್ಗೆ ಭಾಳ ಹತ್ತಿರದಲ್ಲೇ ಇದೆ. ಸರಿ, ಈಗ ಸ್ಕೂಲು ಕಾಲೇಜಿನ ಮಾಹಿತಿನ ಪಡ್ಕೊಂಡ್ರಿ. ಎಮರ್ಜೆನ್ಸಿಗೆ ಹತ್ತಿರದಲ್ಲಿ ಯಾವೆಲ್ಲ ಹಾಸ್ಪಿಟಲ್ಸ್ ಇದೆ ಅಂತ ನೋಡೋದಾದರೆ NJ ಹಾಸ್ಪಿಟಲ್ ಈ ಲೇಔಟ್ಗೆ ತುಂಬಾ ಹತ್ತಿರದಲ್ಲಿದೆ ಮತ್ತು ಇಳವಾಲದಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಕೂಡ ಇದೆ. ನೋಡಿ, ಈ ಒಂದು ಲೇಔಟ್ನಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳೋದಾದರೆ ಈ ಒಂದು ಲೇಔಟ್ ಬಂದು ಮೈಸೂರಿನ ನಾರ್ತ್ ವೆಸ್ಟ್ ಭಾಗದಲ್ಲಿ ಬರುತ್ತೆ. ನೋಡಿ, ಮೈಸೂರು ವೆಸ್ಟ್ ಮತ್ತು ನಾರ್ತ್ ವೆಸ್ಟ್ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಬಹಳ ಹತ್ತಿರ ಇರುವಂಥ ಏರಿಯಾಗಳಾಗಿರುತ್ತೆ. ನೋಡಿ, ಈ ಒಂದು ಲೇಔಟಿಂದ ತಮಗೆ ಇಂಡಸ್ಟ್ರಿಯಲ್ ಏರಿಯಾಗಳಾದ ಊಟಗಲ್ಲಿ, ಕೂರ್ಗಳ್ಳಿ ಮತ್ತು ಹೆಬ್ಬಾಳು ಇಂಡಸ್ಟ್ರಿಯಲ್ ಏರಿಯಾ ಭಾಳ ಹತ್ರ ಆಗುತ್ತೆ. ಸೊ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಈ ಲೇಔಟ್ ಭಾಳನೇ ಹತ್ರ ಆಗುತ್ತೆ. ತಮಗೆ ವರ್ಕ್ ಸ್ಟೇಷನ್ಗೆ ಟ್ರಾವೆಲ್ ಮಾಡೋದಕ್ಕೆ ಇಲ್ಲಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ಇನ್ವೆಸ್ಟ್ ಮಾಡಿ ಫ್ಯೂಚರ್ನಲ್ಲಿ ತಾವೇನಾದರೂ ಮನೆ ಕಟ್ಕೊಂಡ್ರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಆಲ್ರೆಡಿ ಭಾಳಷ್ಟು ಇರೋದರಿಂದ ತಮಗೆ ಇಲ್ಲಿ ಕೆಲಸ ಸಿಕ್ಕಿದ್ರೆ ಭಾಳನೇ ಅನುಕೂಲ ಇರುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಬೆಮೆಲ್, ITC ಫ್ಯಾಕ್ಟ್ರಿ, ಇನ್ಫೋಸಿಸ್, L&T ಈ ಎಲ್ಲ ಹೆಸರಾಂತ ಕಂಪನಿಗಳು ಈ ಲೇಔಟಿಂದ ಭಾಳನೇ ಹತ್ರ ಇದೆ. ಸೊ ಹಂಗಾಗಿ ಫ್ಯೂಚರ್ನಲ್ಲಿ ಯಾರಾದರೂ ತಮಗೆ ವರ್ಕ್ ಸ್ಟೇಷನ್ಗೆ ಹತ್ರದಲ್ಲೇ ಮನೆ ಕಟ್ಕೊಂಡಿರಬೇಕು ಅಂತ ಪ್ಲ್ಯಾನ್ ಇದ್ದರೆ ಈ ಒಂದು ಲೇಔಟು ಹೇಳಿ ಮಾಡಿಸಿದಂಥ ಲೇಔಟ್ ಅಂತಲೇ ಹೇಳ್ಬೋದು. ಅದಷ್ಟೇ ಅಲ್ಲ, ಮೈಸೂರಿನ ಹೆಸರಾಂತ ಡೆವಲಪರ್ ಈ ಒಂದು ಲೇಔಟ್ನ ಡೆವಲಪ್ ಮಾಡಿರೋದ್ರಿಂದ ತಮಗೆ ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟೇಷನ್ ಇಶ್ಯೂಸ್ ಅಥವಾ ಲೀಗಲ್ ಇಶ್ಯೂಸ್ ಬರೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ತುಂಬ ಕಡಿಮೆ ಬಡ್ಜೆಟ್ನಲ್ಲಿ ಕ್ಲಿಯರ್ ಟೈಟಲ್ ಇರುವಂಥ ಸೈಟ್ಗಳನ್ನು ಮೈಸೂರಿನಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಈ ಒಂದು ಲೇಔಟ್ ಸೂಕ್ತವಾದ ಲೇಔಟ್ ಅಂತಲೇ ಹೇಳ್ಬೋದು. ದಯವಿಟ್ಟು ತಾವು ಕ್ವಾಲಿಟಿ ಆಫ್ ದ ಡೆವಲಪ್ಮೆಂಟ್ನ ಗಮನಿಸಬೇಕು. ಇಲ್ಲಿ ನೋಡಿ, ಈಗ ಆಲ್ರೆಡಿ ಕಾಂಕ್ರೀಟ್ ರೋಡ್ ವರ್ಕ್ ಮುಗಿದಿದೆ, ಪೇವ್ಮೆಂಟ್ಸ್ ಹಾಕಿದ್ದಾರೆ, ಪ್ರತಿಯೊಂದು ಸೈಟಿನ ಮುಂದೆ ಅವೆನ್ಯೂ ಟ್ರೀಸ್ ಹಾಕಿದ್ದಾರೆ. ಇಲ್ಲಿ ಟೋಟಲಿ ಒಂದು 3 ಪಾರ್ಕ್ ಬರುತ್ತೆ, ಚಿಕ್ಕದು ದೊಡ್ಡದು ಎಲ್ಲ ಸೇರಿ CA ಸೈಟ್ಗಳಾಗಿದೆ. ಅದಷ್ಟೇ ಅಲ್ಲ, ಟ್ರಾನ್ಸ್ಫಾರ್ಮರ್ ಕೂಡ ಈಗ ಆಲ್ರೆಡಿ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಪವರ್ ಕನೆಕ್ಷನ್ ಕೂಡ ಈಗ ಆಲ್ರೆಡಿ ಈ ಒಂದು ಲೇಔಟ್ಗೆ ಪಡ್ಕೊಂಡಿದ್ದಾರೆ. ಸೊ ಯಾರಾದರೂ
ರೆಡಿ ಟು ಕನ್ಸ್ಟ್ರಕ್ಟ್ ಲೇಔಟ್ ಆ ರೀತಿ ಏನಾದರೂ ನೋಡ್ತಾ ಇದ್ದರೆ ಇದು ಭಾಳನೇ ಸೂಕ್ತವಾದ ಲೇಔಟ್ ಅಂತ ಹೇಳ್ಬೋದು. ಸೊ ಫೈನಲಿ ಫ್ರೆಂಡ್ಸ್, ಈ ಒಂದು ಲೇಔಟ್ನಲ್ಲಿ ಸೈಟಿನ ಪ್ರೈಸ್ ಎಷ್ಟಿದೆ ಅಂತ ನೋಡೋದಾದರೆ ಡೆವಲಪರ್ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 2000 rupees ಪರ್ ಸ್ಕ್ವೇರ್ ಫೀಟ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಕೊನೆಯದಾಗಿ ಫ್ರೆಂಡ್ಸ್, ಮೈಸೂರಿನ ಸುತ್ತಮುತ್ತ ಯಾರಾದರೂ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾವು ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಪ್ರಾಪರ್ಟಿ ವಿಡಿಯೋ ಮಾಡಿ ಒಂದೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋ ರೀತಿ ಹೆಲ್ಪ್ ಮಾಡ್ತೀವಿ. ಫೈನಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.